ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಸಾಮಾನ್ಯವಾಗಿ ದಾಸವಾಳ ಗಿಡದಲ್ಲಿ ಯಾವ್ಯಾವ ಸಮಸ್ಯೆಗಳು ಬರುತ್ತೆ, ಯಾವ ಒಂದು ಕಾರಣಗಳಿಂದ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ, ಯಾವ ಒಂದು ಕಾರಣದಿಂದ ಹೂಗಳು ಬಂದರೂ ಮೊಗ್ಗುಗಳಾದರೂ ಅದು ಉದುರ್ತಾ ಇದೆ ಅನ್ನೋ ಒಂದು ವಿಷಯದ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಬನ್ನಿ ಆಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ದಾಸವಾಳ ಗಿಡ ನೀವು ನರ್ಸರಿಯಿಂದ ತಂದಿರ್ಬೋದು, ಕಟ್ಟಿಂಗ್ನಿಂದ ಬೆಳೆಸಿರ್ಬೋದು. ಅದು ಬೆಳೆಸಿದ ನಂತರ ಅಥವಾ ನರ್ಸರಿಯಿಂದ ತಂದ ನಂತರ ಅದು ಯಾವ ರೀತಿ ಇದೆ ಅದೇ ರೀತಿ ಇದೆ, ಅದರಲ್ಲಿ ಯಾವುದೇ ರೀತಿ ಗ್ರೋತ್ ಆಗ್ತಾ ಇಲ್ಲ, ಅದು ಚೆನ್ನಾಗಿ ಬೆಳೀತಾ ಇಲ್ಲ, ಅದರಲ್ಲಿ ಫ್ಲವರ್ಸ್ ಬರ್ತಾ ಇಲ್ಲ ಅಂತಂದರೆ ಮುಖ್ಯವಾಗಿ ಕಾರಣ ಅದಕ್ಕೆ ನೀವು ಕೊಟ್ಟಿರುವಂಥ ಮಣ್ಣು ಪ್ರತಿಯೊಂದು ಗಿಡದಲ್ಲೂ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಈ ದಾಸವಾಳ ಗಿಡಕ್ಕೆ ಒಳ್ಳೆಯ ಹಾಗೂ ಫ್ರೀ ಫ್ಲೋಯಿಂಗ್ ಅಂದರೆ ಮರಳು ಮಿಶ್ರಿತ ಮಣ್ಣು, ತುಂಬಾ ಹಗುರವಾದಂಥ ಮಣ್ಣು ನೀವು ಇದಕ್ಕೆ ಕೊಡೋದ್ರಿಂದ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆದರೆ ಮಣ್ಣು ಅಂಟಂಟಾಗಿದ್ದರೆ ಆ ಮಣ್ಣಿನಲ್ಲಿ ಯಾವುದೇ ರೀತಿ ನ್ಯೂಟ್ರಿಷನ್ಸನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇಲ್ಲ ಅಂತಂದರೆ ಆ ಗಿಡದಲ್ಲಿ ಫ್ಲವರ್ಸ್ ಬರಲ್ಲ, ಮೊಗ್ಗುಗಳು ಬರಲ್ಲ, ಗಿಡದ ಗ್ರೋತ್ ಕೂಡ ಆಗಲ್ಲ. ಮಣ್ಣು ತುಂಬಾ ಅಂಟಾಗಿದ್ದರೆ ಬೇರುಗಳು ಆಳವಾಗಿ ಇಳ್ಕೊಳ್ಳೋದಕ್ಕೆ ಏನಾಗುತ್ತೆ ಅಂತಂದರೆ ತೊಂದರೆ ಬರುತ್ತೆ. ಅಷ್ಟೇ ಅಲ್ಲ, ಆಳವಾಗಿ ಬೇರುಗಳು ಬೆಳೆದೇ ಹೋದರೆ ಅದಕ್ಕೆ ಉಸಿರಾಡೋದಕ್ಕೂ ತೊಂದರೆ ಆಗುತ್ತೆ. ನೀವು ಮೇಲ್ಗಡೆಯಿಂದ ಹಾಕುವಂಥ ಫರ್ಟಿಲೈಸರನ್ನು ಹೀರ್ಕೊಳ್ಳೋದಕ್ಕೂ ಕೂಡ ತುಂಬಾ ಸಮಸ್ಯೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಅಂಟಾಗಿರುವಂಥ ಮಣ್ಣಿನಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಏರಿಯೇಷನ್ ಅಂತಂದರೆ ಗಾಳಿಯ ಆಮ್ಲಜನಕದ ಪಾಸ್ ಆಗದೆ ಹೋದರೆ ಕೂಡ ಗಿಡಗಳು ಏನಾಗುತ್ತೆ ಅಂತಂದರೆ ಒಣಗುವಂಥ ಸಾಧ್ಯತೆಗಳಿರುತ್ತೆ. ಜೊತೆಗೆ ಫರ್ಟಿಲೈಸರನ್ನು ನಾವು ಹಾಕುವಂಥ ಗೊಬ್ಬರವನ್ನು ಮೇಲಿನ ಒಂದು ಗಿಡದ ಭಾಗಗಳಿಗೆ ತಲುಪಿಸೋದಕ್ಕೂ ಕೂಡ ತುಂಬ ಏನಾಗುತ್ತೆ ಅಂತಂದರೆ ತೊಂದರೆ ಆಗುತ್ತೆ. ಹೀಗಿರುವಾಗ ನೀವೇನು ಮಾಡಬೇಕು, ಮುಖ್ಯವಾಗಿ ಇಲ್ಲಿ ಮಣ್ಣನ್ನು ಗಮನಿಸಬೇಕು. ನಾವು ಯಾವ ತಪ್ಪು ಮಾಡ್ತಾ ಇದ್ದೀವಿ, ಯಾವ ಒಂದು ಕಾರಣಗಳಿಂದ ನಮ್ಮ ದಾಸವಾಳ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅನ್ನೋದನ್ನು ಮೊದಲು ನಾವು ಗುರುತಿಸ್ಕೋಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ದಾಸವಾಳ ಗಿಡಕ್ಕೆ ಆಮ್ಲೀಯ ಮಣ್ಣು ಅಂತಂದರೆ ಆ್ಯಸಿಡಿಕ್ ಸಾಯಿಲ್ ತುಂಬ ಇಷ್ಟ. ಮಣ್ಣಿನಲ್ಲಿ ಆ್ಯಸಿಡಿಕ್ ಲೆವೆಲ್, pH ಲೆವೆಲ್ ಕಡಿಮೆ ಆಗಿದ್ದರೆ ಕೂಡ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಹೂಗಳು ಬರಲ್ಲ. ಹೂಗಳು ಮೊಗ್ಗುಗಳು ಬಂದರೂ ಕೂಡ ಅವು ಏನಾಗುತ್ತೆ ಅಂತಂದರೆ ಡ್ರಾಪ್ ಆಗುತ್ತೆ. ಇದು ಯಾಕಾಗತ್ತೆ? ಇದರಿಂದ ದಾಸವಾಳ ಗಿಡಕ್ಕೆ ಹಾಗೂ ಮಣ್ಣಿನಲ್ಲಿ pH ಲೆವೆಲ್ ಕಡಿಮೆ ಆದರೆ ಹೂಗಳು ಬರದೇ ಇರೋದಕ್ಕೆ ಏನು ಕಾರಣ ಅಂತ ನೀವು ಕೇಳ್ಬೋದು. ಮಣ್ಣಿನ pH ಲೆವೆಲ್ ಕಡಿಮೆ ಆದರೂ ಕೂಡ ಗಿಡದ ಬೇರುಗಳು ಆ್ಯಕ್ಟಿವ್ ಆಗಲ್ಲ, ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೂ ಕೂಡ ಏನಾಗುತ್ತೆ, ತೊಂದರೆ ಆಗುತ್ತೆ. ಮಣ್ಣಿನಲ್ಲಿ ನಾವು ಕಂಟಿನ್ಯೂಸ್ ಆಗಿ ಫರ್ಟಿಲೈಸರನ್ನು ಹಾಕ್ತಾ ಇರ್ತೀವಿ, ನೀರನ್ನು ಕೊಡ್ತಾ ಇರ್ತೀವಿ. ನೀರಿನಲ್ಲಿ ಕೆಲವೊಂದು ಕಂಟೆಂಟ್ ಇರುತ್ತೆ. ಈ ಗಡಸಾದಂಥ ನೀರು, ಬೋರ್ವೆಲ್ ನೀರು ಅಥವಾ ಬಾವಿ ನೀರನ್ನು ನಾವು ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಆ್ಯಸಿಡಿಕ್ ನೇಚರ್ ಏನಾಗುತ್ತೆ, ಹರಿದೋಗುತ್ತೆ. ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಗಿಡಗಳು ಕೂಡ ಹೀರ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ನೀವು ಮಾರ್ಕೆಟಿಂದ ಯಾವುದೇ ರೀತಿ ಫರ್ಟಿಲೈಸರ್ಸನ್ನು ಕೊಂಡು ತರಬೇಕು ಅನ್ನುವಂಥ ಒಂದು ಸಮಸ್ಯೆನೂ ಇಲ್ಲ. ಮನೆಯಲ್ಲೇ ಸಿಗುವಂಥ ಟೀ ಪೌಡರ್, ಕಾಫಿ ಪೌಡ್ರನ್ನು 15 ದಿನಕ್ಕೊಮ್ಮೆ ಒಂದು ಅರ್ಧ ಚಮಚದಷ್ಟು ಹಾಕಿದರೂ ಕೂಡ ಮಣ್ಣೇನಾಗುತ್ತೆ ಅಂತಂದರೆ ಆ್ಯಸಿಡಿಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ಟೀ ಪೌಡ್ರನ್ನು ನಾವು ಈ ರೀತಿ ಯೂಸ್ ಮಾಡೋದ್ರಿಂದ ನೀರಿನಲ್ಲಿ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು, ಹಾಗೆ ಡ್ರೈ ಪೌಡ್ರ್ ಕೂಡ ಕೊಡೋದ್ರಿಂದ ಮಣ್ಣು ಲೂಸ್ ಆಗಿರುತ್ತೆ, ಅದರಲ್ಲಿ ಏರಿಯೇಷನ್ ಚೆನ್ನಾಗಾಗುತ್ತೆ. ಜೊತೆಗೆ ಮಣ್ಣು ಎಷ್ಟು ಲೂಸ್ ಆಗುತ್ತೋ, ಎಷ್ಟು ಹಗುರವಾಗಿ ಆಗುತ್ತೋ ಅದರಿಂದ ಮಣ್ಣು ಕೂಡ ಏನಾಗುತ್ತೆ, ಚೆನ್ನಾಗಿ ಗಿಡಗಳನ್ನು ಬೆಳೆಯೋದಕ್ಕೂ ಕೂಡ ಅವಕಾಶ ಮಾಡಿಕೊಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು, ನೀರು. ಮುಖ್ಯವಾಗಿ ಮಣ್ಣಿನ ನಂತರ ಬರುವಂಥದ್ದೇನು ಅಂತಂದರೆ ನೀರು. ನಾವು ಗಿಡಕ್ಕೆ ಯಾವಾಗ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಕೊಡ್ತಾ ಇದ್ದೀವಿ, ಮಣ್ಣಿನಲ್ಲಿ ಆಲ್ರೆಡಿ ನೀರಿದೆಯಾ ಅಥವಾ ಕಂಪ್ಲೀಟಾಗಿ ಮಣ್ಣು ಡ್ರೈ ಆಗಿದೆಯಾ ಅಥವಾ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಯಿಶ್ಚರ್ ಇದೆಯಾ ಅನ್ನೋದನ್ನು ನಾವು ಮೊದಲು ಕಂಡುಕೊಳ್ಬೇಕು. ಅದರಲ್ಲಿ ಆಲ್ರೆಡಿ ಸಾಕಷ್ಟು ನೀರಿನ ಅಂಶ ಇದ್ದರೂ ಕೂಡ ನಾವು ಮತ್ತೆ ನೀರು ಹಾಕ್ತಾ ಹೋದರೆ ಅದರಲ್ಲಿ ತುಂಬ ಹೊತ್ತು ಮಣ್ಣು ಹಸಿಯಾಗಿ ಉಳ್ಕೊಂತು ಅಂತಂದರೆ ಏನಾಗುತ್ತೆ, ಮೇಲ್ಗಡೆ ಬರ್ತಾ ಇರುವಂಥ ಮೊಗ್ಗುಗಳು ಡ್ರಾಪ್ ಆಗುತ್ತೆ. ಅಷ್ಟೇ ಅಲ್ಲ, ಮಣ್ಣಿನಲ್ಲಿ ಫಂಗಸ್ ಕೂಡ ತುಂಬ ಬೇಗ ಬಂದುಬಿಡುತ್ತೆ. ಮೇಲ್ಗಡೆ ಬರುವಂಥ ಕೀಟಗಳನ್ನು, ಫಂಗಸ್ಸನ್ನು ನಾವು ನಿವಾರಣೆ ಮಾಡ್ಬೋದು. ಆದರೆ ಮಣ್ಣಿನಲ್ಲಿ ಮೇಲಿನ ಮೇಲೆ ತಂಪು ಅಥವಾ ಹಸಿ ಅಂಶ ಉಳ್ಕೊಳ್ಳೋದ್ರಿಂದ ಮಣ್ಣಿನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ನಾವು ಗುರ್ತು ಹಿಡಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಮಣ್ಣು ಸ್ವಲ್ಪ 2 ರಿಂದ 3 ಇಂಚಿನಷ್ಟು ಚೆನ್ನಾಗಿ ಡ್ರೈ ಆದ ನಂತರ ನೀವು ನೀರನ್ನು ಹಾಕೋದು ಒಳ್ಳೆಯದು. ಹಾಗಂತ ಕಂಪ್ಲೀಟಾಗಿ ಮಣ್ಣು ಬೇರುಗಳವರೆಗೆ ಡ್ರೈ ಆಗೋವರೆಗೂ ನೀವು ನೀರನ್ನು ಹಾಕೋದು ಬಿಟ್ಟರೂ ಕೂಡ ಎಲೆಗಳು ಹಳದಿ ಆಗುತ್ತೆ, ಮೊಗ್ಗುಗಳು ಉದುರೋಗುತ್ತೆ. ಸೊ ಹಾಗಾಗಿ ಮಣ್ಣನ್ನು ಹಾಗೂ ನೀರನ್ನು ನೀವು ಮಣ್ಣು ಚೆಕ್ ಮಾಡಿ ಪಾಟಲ್ಲಿ ಎಷ್ಟು ಅವಶ್ಯಕತೆ ಇದೆ, ಪಾಟಿನ ಸೈಜ್ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕೋದು ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ,
ಗಿಡಗಳಲ್ಲಿ ನೀವು ಫರ್ಟಿಲೈಸರ್ ಹಾಕ್ತಾ ಇರ್ತೀರ, ಆದರೆ ಯಾವಾಗ ಯಾವ ಫರ್ಟಿಲೈಸರ್ ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಅದು ಯಾವ ರೀತಿ ಅಂತಂದರೆ, ಗಿಡಗಳು ಚಿಕ್ಕದಾಗಿದ್ದಾಗ ನೈಟ್ರೋಜನ್ ಕೊಡ್ತೀವಿ, ಬೆಳೀತಾ ಅದಕ್ಕೆ ಸಾಕಷ್ಟು ಕೆಲವೊಂದು ನ್ಯೂಟ್ರಿಷನ್ಸ್ ಬೇಕಾಗುತ್ತೆ. ಮಳೆಗಾಲದಲ್ಲಿ ನೀವು ನೋಡಿರ್ಬೋದು ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಅದು ಹೇಗೆ ಅಂತಂದರೆ, ಮಣ್ಣಿನಲ್ಲಿ ಬೇಕಾಗಿರುವಂಥ ಏನು ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ, ಅದು ಮಳೆ ನೀರಿನಿಂದ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರುತ್ತೆ. ನಾವು ಯಾವುದೇ ಫರ್ಟಿಲೈಸರ್ ಕೊಡದೇ ಇದ್ದರೂ ಕೂಡ ಗಿಡಗಳು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಅದೇ ಮಳೆ ನಿಂತು ಹೋದ ತಕ್ಷಣ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ, ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆಗಿ ಮಳೆ ನೀರು ಸಿಗದೇ ಇರೋ ಕಾರಣದಿಂದ ಎಲೆಗಳೆಲ್ಲ ಉದುರೋಗ್ತಾ ಇರುತ್ತೆ. ಹಾಗಾಗಿ ಹೂಗಳು ಚೆನ್ನಾಗಿ ಬರಬೇಕು ಅಂತಂದರೆ ಮಳೆ ನೀರು ನೈಟ್ರೋಜನ್ ಜೊತೆಗೆ ಇದಕ್ಕೆ ಪೊಟ್ಯಾಷಿಯಮ್ ಕೂಡ ತುಂಬ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಪೊಟ್ಯಾಷಿಯಮ್, ಫಾಸ್ಫರಸ್ ರಿಚ್ ಫರ್ಟಿಲೈಸರ್ ನೀವು ಕೊಡೋದ್ರಿಂದ ಗಿಡಗಳಲ್ಲಿ ಹೂಗಳ ಸೈಜ್ ದೊಡ್ಡದಾಗೋದ್ರ ಜೊತೆಗೆ ಹೂಗಳು ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಅದಕ್ಕೆ ನೀವು ಮಾರ್ಕೆಟಿಂದ ನಿಮಗೆ ಟೈಮ್ ಇಲ್ಲ ಅಂತಂದರೆ ರೆಡ್ ಪೊಟಾಸ್ ಸಿಗುತ್ತೆ, ಹಾಗೂ ಪೊಟ್ಯಾಷಿಯಮ್ ಕೆಮಿಕಲ್ ಬೇಸ್ ಪೊಟ್ಯಾಷಿಯಮ್ ಕೂಡ ಸಿಗುತ್ತೆ. ಆದರೆ ನೀವು ಮನೆಯಲ್ಲಿ ನೀವು ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲದೆ ಪೊಟ್ಯಾಷಿಯಮ್ ಅಥವಾ ಫಾಸ್ಫರಸ್ ರೆಡಿ ಮಾಡ್ಕೊಳ್ಬೇಕು ಅಂತಂದರೆ, ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು ನೆನೆ ಇಟ್ಬಿಟ್ಟು ಕೂಡ ಹಾಕ್ಬೋದು, ಅಥವಾ ಡ್ರೈ ಪೌಡ್ರ್ ಹಾಕಿ ನೀವು ಗಿಡಗಳಿಗೆ ಫೀಡ್ ಮಾಡ್ಬೋದು. ಇಲ್ಲ ಅಂತಂದರೆ ಈರುಳ್ಳಿ ಸಿಪ್ಪೆಯನ್ನು ನೆನೆ ಇಟ್ಟು ನೀವು ಗಿಡಗಳಿಗೆ ಡೈಲ್ಯೂಟ್ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ಅದನ್ನು ಪೌಡರ್ ಮಾಡಿ 15 ದಿನಕ್ಕೊಮ್ಮೆ 1 ಸ್ಪೂನು 2 ಸ್ಪೂನಷ್ಟು ಮಣ್ಣಿನಲ್ಲಿ ಹಾಕಿದರೂ ಕೂಡ ನಿಮ್ಮ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲ ನಮ್ಮ ಹತ್ರ ಕಿಚನ್ನಲ್ಲಿ ನಿಮಗೆ ಆಲೂಗಡ್ಡೆ ಸಿಪ್ಪೆ ಏನಾದರೂ ಪೀಲ್ ಮಾಡಿ ಸಿಕ್ಕಿದರೆ ಅದನ್ನು ಕೂಡ ನೀವು ನೀರಿನಲ್ಲಿ ನೆನೆ ಇಟ್ಟಾದರೂ ಕೊಡ್ಬೋದು. ಪೌಡರ್ ಫಾರ್ಮ್ನಲ್ಲೂ ಕೂಡ ನೀವು ಗಿಡಗಳಿಗೆ 8 ರಿಂದ 10 ದಿನಗಳಿಗೆ ಕೊಟ್ಟರೂ ಕೂಡ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಯಾಕಂತಂದರೆ ಇದು ಮನೆಯಲ್ಲಿ ಸಿಗುತ್ತೆ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಇರಲ್ಲ. ಇನ್ನೊಂದೇನು ಅಂತಂದರೆ, ಇವು ಗಿಡಗಳಿಗೆ ಏನಾಗುತ್ತೆ ಅಂತಂದರೆ, ನಾವು ಮೇಲಿನ ಮೇಲೆ ಪ್ರಯೋಗ ಮಾಡಿದ್ರೂ ಕೂಡ ಗಿಡಗಳ ಮಣ್ಣು ಏನಾಗಲ್ಲ, ಆಲ್ಕಲೈನ್ ಆಗಲ್ಲ. ಇದರಿಂದ ಗಿಡಗಳಲ್ಲಿ ನಮಗೇನಾಗುತ್ತೆ, ರಿಸಲ್ಟ್ ಸ್ಲೋ ಆಗಿ ಸಿಕ್ಕರೂ ಏನಾಗುತ್ತೆ, ಚೆನ್ನಾಗಿ ಸಿಗುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ನೀವು ಗಮನ ಕೊಟ್ಟರು ಕೆಲವೊಬ್ಬರು ಗಿಡಗಳಲ್ಲಿ ಸಮಸ್ಯೆ ಇರುತ್ತೆ. ನಾವೆಲ್ಲ ಫರ್ಟಿಲೈಸರ್ ಮಾಡ್ತಾ ಇದ್ದೀವಿ, ಎಲ್ಲ ಕೇರ್ ತೊಗೊಂಡ್ರೂ ಕೂಡ ಮೊಗ್ಗುಗಳು ಉದುರ್ತಾ ಇದೆ. ಇದಕ್ಕೇನು ಕಾರಣ ಅಂತಂದರೆ ಇನ್ಸೆಕ್ಟ್ ಅಟ್ಯಾಕ್. ಇದರಿಂದ ಕೂಡ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಮೊಗ್ಗುಗಳು ಚೆನ್ನಾಗಿ ಬರಲ್ಲ. ಬಂದರೂ ಕೂಡ ಗಿಡಗಳಲ್ಲಿರುವಂಥ ಮೊಗ್ಗುಗಳನ್ನು ಕೀಟಗಳು ತಿಂದು ಹಾಕ್ತಾ ಇರುತ್ತೆ. ಅದರಿಂದ ಮೊಗ್ಗುಗಳು ಕೂಡ ಡ್ರಾಪ್ ಆಗ್ತಾ ಇರುತ್ತೆ. ಕೀಟಗಳು ಈ ರೀತಿ ಅಟ್ಯಾಕ್ ಮಾಡೋದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಏನು ಅಂತಂದರೆ ಓವರ್ ವಾಟರಿಂಗ್. ಈ ರೀತಿ ಏನಾದರೂ ಸಮಸ್ಯೆ ನಿಮ್ಮ ಗಿಡದಲ್ಲಿ ಕಂಡು ಬಂದರೆ 4 ರಿಂದ 5 ಇಂಚಿನಷ್ಟು ಪಾಟ್ನಲ್ಲಿರುವಂಥ ಮಣ್ಣನ್ನು ನೀವು ಹೊರಗಡೆ ತೆಗೆದು ಅದು ಸ್ವಲ್ಪ ಒಂದು 80% ಮಣ್ಣು ಡ್ರೈ ಆಗೋದಕ್ಕೆ ಚೆನ್ನಾಗಿ ಬಿಸಿಲಿನಲ್ಲಿಟ್ಟು, ಮಣ್ಣು ಡ್ರೈ ಆಗಿದೆ, ಅದರಲ್ಲಿ ಯಾವುದೇ ರೀತಿ ಫಂಗಸ್ ಇಲ್ಲ ಅಂತ ಸ್ವಲ್ಪ ನಿಮ್ಗೆ ಅನಿಸಿದ್ರೆ ಮತ್ತೆ ನೀವು ಒಂದು ಫ್ರೆಶ್ ಮಣ್ಣನ್ನು ತೊಗೊಂಡು ಅದರಲ್ಲಿ ಕಂಪೋಸ್ಟ್, ನೀಮ್ ಕೇಕ್ ಪೌಡರ್ ಹಾಗೂ ಸ್ವಲ್ಪ ಫಂಗಿಸೈಡ್ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂತಂದರೆ ಅರಿಶಿನ ಪುಡಿ ಹಾಕಿ, ಮತ್ತು ನೀವು ಅದರಲ್ಲಿ ರೈಸ್ ಹಸ್ಕ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಫಿಲ್ ಮಾಡಿ ಅದಕ್ಕೆ ಎಪ್ಸಮ್ ಸಾಲ್ಟ್ ನೀರನ್ನು ಕೊಡೋದ್ರಿಂದ ಕೂಡ ಮಣ್ಣಿನಲ್ಲಿರುವಂಥ ಫಂಗಸ್ ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಬರುವಂಥ ಫ್ಲವರ್ಸ್ ಏನಾಗುತ್ತೆ, ಹೆಲ್ದಿಯಾಗಿ ಬರುತ್ತೆ. ಇದ್ರ ಜೊತೆಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕ್ಯಾಲ್ಶಿಯಂ ಕೂಡ ಗಿಡಗಳ ಎಲ್ಲ ಬ್ರಾಂಚಸ್ ಹೆಲ್ದಿಯಾಗಿರೋದಕ್ಕೆ ಮುಖ್ಯವಾದಂಥ ಕಾರಣ ಆಗುತ್ತೆ. ಹಾಗಾಗಿ ನೀವು ಇದಕ್ಕೆ ಈ ಮೊಟ್ಟೆಯ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಕೂಡ ಪೌಡರ್ ಮಾಡಿ ಕೊಡ್ಬೋದು, ಅಥವಾ ಅದನ್ನು ನೀರಿನಲ್ಲಿ ನೆನೆ ಇಟ್ಬಿಟ್ಟು ಅದನ್ನು ಕೂಡ ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳಲ್ಲಿ ಬರುವಂಥ ಬ್ರಾಂಚಸ್ ತುಂಬ ಹೆಲ್ದಿಯಾಗಿ ಬರುತ್ತೆ. ಗಿಡಗಳ ಬ್ರಾಂಚಸ್ ಎಷ್ಟು ಹೆಲ್ದಿಯಾಗಿರುತ್ತೋ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅದರಲ್ಲಿ ಫ್ಲವರ್ ಪ್ರೊಡಕ್ಷನ್ ಕೂಡ ಅಷ್ಟೇ ನಿಮಗೆ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ಎಗ್ಶೆಲ್ ಪೌಡರ್ ಕೊಡ್ಬೋದು, ಇಲ್ಲ ಅಂತಂದರೆ ಬೋನ್ ಮೀಲ್ ಇದ್ದರೆ ಬೋನ್ ಮೀಲ್ ಕೊಡ್ಬೋದು, ಇಲ್ಲ ಅಂತಂದರೆ ಈ ಚಾಕ್ ಪೀಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಸ್ವಲ್ಪ ಕ್ರಷ್ ಮಾಡಿ ಮಣ್ಣಿನಲ್ಲಿ ಆ್ಯಡ್ ಮಾಡ್ಬೋದು. ಇದೆಲ್ಲ ಬೇಡ, ನಮಗೆ ಈಸಿಯಾಗಿರುವಂಥ ಒಂದು ಯಾವುದಾದ್ರೂ ಫರ್ಟಿಲೈಸರ್ ಹೇಳಿ ಅಂತಂದರೆ ಇಲ್ಲಿ ನೀವು ಬೂದಿಯನ್ನು ತುಂಬ ಈಸಿಯಾಗಿ ಬಳಸ್ಕೊಳ್ಬೋದು. ಬೂದಿಯನ್ನು ನೀವು ತಿಂಗಳಿಗೊಮ್ಮೆ ಒಂದು ಅರ್ಧದಿಂದ 1 ಸ್ಪೂನ್ನಷ್ಟು ಮಣ್ಣಿನಲ್ಲಿ ಹಾಕೋದ್ರಿಂದ ಗಿಡಗಳಿಗೆ ನ್ಯಾಚುರಲ್ ಆಗಿ ಕ್ಯಾಲ್ಶಿಯಂ ಸಿಗೋದ್ರ ಜೊತೆಗೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ, ಇನ್ಸೆಕ್ಟ್ಸ್ ಇದ್ದರೆ, ಕೀಟಗಳಿದ್ದರೆ ಇದರಿಂದ ಕಂಪ್ಲೀಟಾಗಿ ನಿವಾರಣೆ ಆಗುತ್ತೆ. ಈ ಬೂದಿಯ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನೋಡಿಲ್ಲ ಅನ್ನೋರು ಖಂಡಿತ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಸುಮಾರು ಜನ ಕಂಪ್ಲೇಂಟ್ಸ್ ಬರ್ತಾಯಿತ್ತು, ಕ್ವೈರೀಸ್ ಕೇಳ್ತಾ ಇದ್ರಿ, ನಮ್ಮ ಗಿಡಗಳಲ್ಲಿ ದಾಸವಾಳ ಗಿಡದಲ್ಲಿ ಮೊಗ್ಗುಗಳು ಬರ್ತಾ ಇಲ್ಲ, ಬಂದರೂ ಉದುರ್ತಾ ಇದೆ, ಎಲೆಗಳು ಹಳದಿ ಆಗ್ತಾ ಇದೆ ಅಂತ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಒಂದು ಡೌಟ್ಸ್ಗಳಿಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಖಂಡಿತ ಕಮೆಂಟ್ಸ್ನಲ್ಲಿ ಕೇಳಿ, ನಾನು ಮತ್ತೆ ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ವಿಷಯಗಳನ್ನು ಶೇರ್ ಮಾಡ್ತೀನಿ. ಇಲ್ಲಿವರೆಗೆ ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.